ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ, ದಯವಿಟ್ಟು ಆನ್ಸರ್ ಮಾಡಬೇಕು. ನಿಮ್ಮ ಊರಿದು, ನಿಮ್ಮ ಮೈಸೂರು, ನಿಮ್ಮ ಮನೆ ಪಕ್ಕದಲ್ಲಿದೆ ಸ್ವಾಮಿ ಈ ಕಂಪನಿ. ನಿಮ್ಮ ಮನೆ ಪಕ್ಕದಲ್ಲಿದೆ ಈ ಕಂಪನಿ. ಏನ್ರಿ ಮಾಡ್ತಿದ್ದೀರಾ ನೀವು? ಸಾವಿರಾರು ಜನ ನೋಡಿ ಇಲ್ಲೇ ನಿಂತಿದ್ದಾರೆ. 100 ಜನಕ್ಕೆ ಹಗರಣ ಮಾಡಿದನಲ್ರಿ, ಗೊತ್ತೇ ಇಲ್ಲ ಅಂತಾರೆ ಪೊಲೀಸರು. 10-15 ವರ್ಷದಿಂದ ನಡೀತಾ ಇದೆ. ಎಲ್ರಿ ಇದೀರಾ ಸ್ವಾಮಿಗಳ ನೀವು? ಮೈಸೂರು ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಮೈಸೂರು ಚಾಮುಂಡೇಶ್ವರಿ ನೆಲೆಸಿರೋ ಈ ಒಂದು ಊರಲ್ಲಿ ಚಿನ್ನತಂಬಿ ಅಲಿಯ ಸೌಂದರರಾಜನ ಒಬ್ಬ ಫ್ರಾಡ್ ಮೋಸಗಾರ ಚಿನ್ನದ ಹೆಸರು ಹೇಳ್ಕೊಂಡು ಮಾನವೀಯತೆ ಇಲ್ಲದೆ ಮೋಸ ಮಾಡ್ತಿದ್ದಾನೆ. ಈ ಒಂದು ಕಂಪನಿ ಆಡ್ಸ್ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಟಿವಿ 9, ದರಿದ್ರ ಪಬ್ಲಿಕ್ ಟಿವಿ, ಗ್ಯಾರಂಟಿ ನ್ಯೂಸ್, ಪವರ್ ನ್ಯೂಸ್, ಏಷ್ಯಾನೆಟ್, ಸುವರ್ಣ ಇಲ್ಲೂ ಇದ್ಯಾ? ಖಂಡಿತ. ಇಲ್ಲಿರೋ ಚಾನೆಲ್ಗಳೆಲ್ಲ ಬರ್ತಾ ಇದೆ. ಇರ್ಲಿ ಅಲ್ಲ, ಮಾಡಿರೋರ್ಗೆ ತಲುಪುತ್ತೆ ಬಿಡಿ. ಡಿ ಗೋಲ್ಡ್ ಅಂತ ಬರ್ತಾ ಇದೆ. ದಯವಿಟ್ಟು ಈ ದರಿದ್ರ ಡಿ ಗೋಲ್ಡ್ ನ ನಂಬೇಡಿ. ಧನಲಕ್ಷ್ಮಿ, STJ, ನರಸಿಂಹ ಜ್ಯುವೆಲರ್ಸ್, ಈ ಕಂಪನಿಗಳನ್ನ ನಂಬಿ ಮೋಸ ಹೋಗ್ಬೇಡಿ. 1 ಗ್ರಾಮ್ಗೆ 15,000 20,000 ಕೊಡ್ತೀನಿ ಅಂತ ನಿಮ್ಮನ್ನ ಕರೆಸಿ ನಿಮ್ಮ ಚಿನ್ನನ ನಿಮ್ಮ ಅನುಮತಿ ಇಲ್ಲದೆ ಮೆಲ್ಟ್ ಮಾಡಿ ನಿಮ್ಮನ್ನ ಹೊಡೆದು ಬಡ್ದು ಕಳಿಸ್ತಾರೆ. ಜೊತೆಗೆ ಬೇರೆ ಕಡೆ ಗಿರ್ವಿ ಇಟ್ಟಿರೋ ಚಿನ್ನನ ಕಮ್ಮಿ ಬಡ್ಡಿ ಆಸೆ ತೋರಿಸಿ ಇಲ್ಲಿ ಕರೆಸಿ ನಿಮ್ಮ ಚಿನ್ನನ ಅವತ್ತಿನ ದಿನನೇ ಕರಗಿಸಿ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಯಾವ ನ್ಯೂಸ್ ಚಾನೆಲ್ ಆಡ್ಸ್ಗಳನ್ನು ನಂಬೇಡಿ. ಈ ಒಂದು ಪ್ರಕರಣನ ನಾವು ಪೊಲೀಸ್ ಆಯುಕ್ತರಿಗೆ, ACP, DCP ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ, ಜೊತೆಗೆ ನಮ್ಮ ಮಹಿಳಾ ಆಯೋಗ ಚೇರ್ಪರ್ಸನ್ ನಾಗಲಕ್ಷ್ಮಿ ಮೇಡಮ್, SP ಮೇಡಮ್, ಶೋಭರಾಣಿ ಮೇಡಮ್ಗೂ ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ತರದ ಪ್ರಯೋಜನ ಇಲ್ಲ. ಇದು ಕೋಟ್ಯಾಂತರ ಹಗರಣ. ಇದು ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ, ದಯವಿಟ್ಟು ಆನ್ಸರ್ ಮಾಡಬೇಕು. ನಿಮ್ಮ ಊರಿದು, ನಿಮ್ಮ ಮೈಸೂರು, ನಿಮ್ಮ ಮನೆ ಪಕ್ಕದಲ್ಲಿದೆ ಸ್ವಾಮಿ ಈ ಕಂಪನಿ. ನಿಮ್ಮ ಮನೆ ಪಕ್ಕದಲ್ಲಿದೆ ಈ ಕಂಪನಿ. ಏನ್ರಿ ಮಾಡ್ತಿದ್ದೀರಾ ನೀವು? ಸಾವಿರಾರು ಜನ ನೋಡಿ ಇಲ್ಲೇ ನಿಂತಿದ್ದಾರೆ. 100 ಜನಕ್ಕೆ ಹಗರಣ ಮಾಡಿದನಲ್ರಿ, ಗೊತ್ತೇ ಇಲ್ಲ ಅಂತಾರೆ ಪೊಲೀಸರು. 10-15 ವರ್ಷದಿಂದ ನಡೀತಾ ಇದೆ. ಎಲ್ರಿ ಇದೀರಾ ಸ್ವಾಮಿಗಳ ನೀವು? ಇದರ ವಿರುದ್ಧ ಧ್ವನಿ ಎತ್ತಿದೀವಿ ನಾವೆಲ್ಲ. ನ್ಯಾಯ ಸಿಗೋವರೆಗೂ ಬಿಡಲ್ಲ. ವಿಧಾನಸೌಧ, ಪಾರ್ಲಿಮೆಂಟ್, ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಈ ಹಗರಣ ನಿಲ್ಬೇಕು. ನನ್ನ ಹೆಸರು ಪೂರ್ಣಿಮಾ ಅಂತ, ಬೆಂಗಳೂರು JP ನಗರ್. ಕುಮಾರಣ್ಣನ ಬಗ್ಗೆ ಮಾತಾಡಬೇಕು. ನಾವು ಕುಮಾರಸ್ವಾಮಿ, HD ಕುಮಾರಸ್ವಾಮಿಗೆ, ಇದು ಸೆಂಟ್ರಲ್ ಮಿನಿಸ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲರೂ ಧನ್ಯವಾದಗಳನ್ನ ಹೇಳ್ತೀವಿ. ನಮಗ್ ನ್ಯಾಯ ಕೊಡ್ಸಕ್ಕೆ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡ್ ಬಂದಿರೋದು ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. HD ಕುಮಾರಸ್ವಾಮಿ ಅವರೇ, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಇದನ್ನ ಹಾಕ್ಬೇಕು ನೀವು. ನಮ್ದು 117 ಗ್ರಾಮ್ ಸರ್ ಗೋಲ್ಡ್ ಇದ್ದಿದ್ದು. ಇಲ್ಲಿ ದನಗಣಪತಿ, ಕುವೆಂಪು ನಗರ್ ದನಗಣಪತಿ, ಇದರಲ್ಲಿ ನಮ್ಮ ಮನೆಯವರು ತಗೊಂಬಂದು ಸೇಲ್ ಮಾಡಿದ್ದು ಸರ್. ಅದು ಸೇಲ್ ಮಾಡಿದ್ದು ನಮಗೆ ಅರ್ಧ ರೇಟ್ ಕೊಟ್ಟಿದ್ದಾನೆ ಸರ್. ಅದರಲ್ಲಿ ನಮ್ಮ ಮನೆಯವರು ಫುಲ್ ಎದ್ರಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಫುಲ್ ಒಳ್ಳೆ ದೊಡ್ಡ ದಾಂಡಿಗಳ ತರ ತುಂಬಾ ಇದಾಗಿದ್ದಾರೆ ಸರ್. ನಮ್ಗೆ ಈಗಲೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅದು ಸಾಲದು ಅಂತ ಅಲ್ಲಿ ಕುವೆಂಪು ನಗರ್ ಪೊಲೀಸ್ ಸ್ಟೇಷನ್ ಅವ್ರು ಸೆಟ್ಲ್ಮೆಂಟ್ ಮಾಡಿಸ್ತೀವಿ ಅಂದ್ಬಿಟ್ಟು ಇವ್ರು ಇರೋ ಜಾಗಕ್ಕೆ ಅವ್ರನ್ನ ಕರ್ಸಲ್ಲ ಸರ್. ಅವ್ರು ಇರೋ ಜಾಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ದನಗಣಪತಿ ಗೋಲ್ಡ್, DG ಗೋಲ್ಡ್ ಅಂತಾನು ಇದೆ. DG ಗೋಲ್ಡ್ ಅದೇ ದನಗಣಪತಿ ಗೋಲ್ಡ್ ಇದೆ ಸರ್. ಅದು ಇನ್ನೇನು ಇಲ್ಲ ಸರ್. ಅವರು ಮಾತಾಡ್ತಾರೆ ಚೆನ್ನಾಗಿ, ಬ್ರೈನ್ ವಾಶ್ ಆಗ್ಬಿಡ್ಬೇಕು. ಹೋಗ್ತಿದ್ದಂಗೆ ಮಾತಾಡ್ಸೋದ್ ನೋಡಿದ್ರೆ ಅಷ್ಟು ಇದಾಗ ಮಾತಾಡಿಸ್ಕೊಂಡು ಅದು ಎಷ್ಟು ಈಸಿಯಾಗಿ ಯಾಮರಿಸ್ತಾರೆ ಅನ್ನೋದು ಗೊತ್ತಾ ಸರ್. ಆಮೇಲೆ ನಮ್ಗೆ ಪ್ಯೂರಿಟಿ ಚೆಕ್ ಮಾಡ್ಬೇಕು ಹಂಗೆ ಅಂತ ಹೇಳಿ ಇದ್ ಮಾಡ್ತಾರೆ ಸರ್. ಪ್ಯೂರಿಟಿ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ ಚಿನ್ನ ತಗೊಂಡೋಗಿ ವಿತೌಟ್ ನಮ್ ಪರ್ಮಿಷನ್ ಇಲ್ದಂಗೆ ತಗೊಂಡೋಗಿ ಮೆಲ್ಟ್ಗೆ ಹಾಕ್ಬಿಡ್ತಾರೆ. ನಾವು ಬೇಡ ಅಂತ ಹೇಳಿದ್ರೆ ಕೇಳಲ್ಲ ಅವರು. ಇಲ್ಲ ನಾವು ಪ್ಯೂರಿಟಿ ಚೆಕ್ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ತಗೊಂಡೋಗ್ಬಿಟ್ಟು ಹಾಕ್ಬಿಡ್ತಾರೆ ಸರ್. ಅದು ನಮ್ಮ ಮನೆಯವ್ರು ಒಳಗಡೆ ಹೋಗೋ ಒಂದೆರಡು ಸೆಕೆಂಡ್ ಅಲ್ಲಿ ಅದ್ರೊಳಗೆ ಮಿಷಿನ್ ಒಳಗೆ ಗೋಲ್ಡ್ ಆಗ್ದ ಅನ್ನೋದು ಕನ್ಫರ್ಮ್ ಇಲ್ಲ ಸರ್. ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ಅದೇನ್ ತಮಾಷೆನೆ ಸರ್. ಅದು ನಮ್ದು 117 ಗ್ರಾಮ್ ಸರ್. ಗಟ್ಟಿ ಬಿಸ್ಕೆಟ್ ಸರ್ ನಮ್ದು. ಅದನ್ನ ತಗೊಂಡೋಗ್ಬಿಟ್ಟು ಪ್ಯೂರಿಟಿ ಚೆಕ್ ಮಾಡ್ತೀನಿ. ಅದು ಗ್ಯಾರಂಟಿನೂ ಇಲ್ಲ ಸರ್. ಅದನ್ನ ಮೆಲ್ಟ್ಗೆ ಹಾಕಿದಾನೆ ಅನ್ನೋ ಗ್ಯಾರಂಟಿನೂ ಇಲ್ಲ ಸರ್. ತಗೊಂಡೋಗ್ಬಿಟ್ಟು ಅದನ್ನ ಇದ್ ಮಾಡಿದಾನೆ. ಆಮೇಲೆ ಮತ್ತೆ ಇನ್ನೊಂದ್ ದಿನ ನಮ್ಮ ಮನೆಯವರು ವಾಪಸ್ ಬಂದು ಅವತ್ತು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸರ್, ಎದ್ರುಕೊಂಡು. ಆ ಪ್ಲೇಸ್ ಮತ್ತೆ ಇವ್ರು ಪೊಲೀಸ್ನವ್ರು ನಮ್ಮನ್ನ ಕರ್ಕೊಂಡೋದಾಗ್ಲೇ ನನ್ಗೆ ಆ ಪ್ಲೇಸ್ ಹೆಂಗಿದೆ ಅನ್ನೋದು ನಮಗ್ ಗೊತ್ತಾಗಿದೆ ಸರ್. ಇವಾಗ್ಲೂ ಕೈಕಲ್ ನಡ್ಗದೆ ಸರ್ ನಮಗ್ ಆ ಪ್ಲೇಸ್ ನೆನ್ಸ್ಕೊಂಡ್ರೆ.
ಅಂತ ಪ್ಲೇಸ್ ಅಲ್ಲಿ ಒಬ್ಬ ನಮ್ಮ ಮನೆ ಒಬ್ರನ್ನ ಕರ್ಕೊಂಡೋಗ್ಬಿಟ್ಟು ಅಂದ್ರೆ ಆಟೋ ಇದು ಕ್ಯಾಬ್ ಎಲ್ಲ ಬುಕ್ ಮಾಡಿ ಅದು ನೈಟ್ ಆಗೋವರೆಗೂ ಕಾಯ್ತಾರೆ ಸರ್. 11:30 12 ಗಂಟೆ ಆಗೋವರೆಗೂ ಕಾಯ್ತಾರೆ. ಅಲ್ಲಿವರೆಗೂ ಬಿಡಲ್ಲ ನಮ್ಮನ್ನ ಆಚೆಗೆ. ಆ ಟೈಮ್ ವರ್ಗೂ ನಮ್ಮನ್ನ ಜಾಗ ಬಿಟ್ಟು ಅಲ್ಲಾಡ್ಸಲ್ಲ ನಮ್ಮನ್ನ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ಸರ್. ಕಂಪ್ಲೇಂಟ್ ಕೊಟ್ಟುನು ಅವ್ರಿಗೆ ಏನು ಇದ್ ಮಾಡ್ಲಿಲ್ಲ. ಇಲ್ಲ ಸೆಟ್ಲ್ಮೆಂಟ್ ಮಾಡಿಸ್ತೀವಿ. ಇಲ್ಲ ಇವತ್ತು ಕೇಳಿದ್ವಿ ಸರ್. ಇವತ್ತು ಏನೋ ದೊಡ್ಡದಾಗಿ ಲಾಕಪ್ ಹಾಕ್ತಿವಿ, ಅರೆಸ್ಟ್ ಮಾಡಿಸ್ತೀವಿ, ಕರ್ಕೊಂಬನ್ನಿ ಆ ಲೋಕರ್ನ ಅಂತ ಎಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದ್ರು ಸರ್. ರಾಜ ರೋಷವಾಗಿ ಬಂದು ಕೆಳಗಡೆ ಇದ್ದೋಗಿದ್ದಾನೆ ಸರ್. ಇಲ್ಲೇ ಇದೆ ಕಮಿಷನರ್ ಆಫೀಸಲ್ಲಿ ಕೆಳಗಡೆ ಬಂದು ಎಲ್ಲಾರ ಹತ್ರನು ಮಾತಾಡ್ಸ್ಕೊಂಡು ಹೋಗಿದ್ದಾನೆ ಸರ್. ರಾಜ ರೋಷವಾಗಿ ಬಂದು ಅದು ನಮ್ಮ ಎದುರುಗಡೆ ಯಾರ ಎದುರುಗಡೆನು ಬಂದಿಲ್ಲ. ಕೆಳಗಡೆ ಹೋದಾಗ ಅಲ್ಲಿ ಎಲ್ಲಾರ ಹತ್ರನು ತುಂಬಾ ಜನ ಹತ್ರನು ಎಲ್ಲಾರ ಹತ್ರನು ಮಾತಾಡಿದ್ದಾನೆ ಸರ್. ಎಲ್ಲಾರ ಹತ್ರನು ಮಾತಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಅಕ್ಕ ಈಗ ಬಂದ್ರಕ್ಕ ಚೆನ್ನಾಗಿದ್ದಾರೆ ಅಕ್ಕ ಅಲ್ಲೇ ಬ್ರೈನ್ ವಾಶ್ ಮಾಡ್ಬಿಡೋದು ಸರ್. ಆತರ ಮಾತಾಡೋದು. ನಳಿನ ಸರ್. ಇದು ರೈಟ್ ನ್ಯೂಸ್.